ಕಮೆಂಟೇಟರ್ಸ್, ಕ್ರಿಕೆಟ್ ಅಲ್ಲಿ ಕಮೆಂಟೇಟರ್ಸ್ ತುಂಬಾ 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 ಒಂದು ಬೆಸ್ಟ್ ಪ್ಲೇಸ್ ನ ಹೋಲ್ತಾರೆ ಅಂತ ಹೇಳ್ಬೋದು. ಬಿಕಾಸ್ ಒಂದು ಕ್ರಿಕೆಟ್ 3 ಅವರ್ ಇಲ್ಲ 4 ಅವರ್ ನೋಡ್ಬೇಕಾದ್ರೆ ಆ 4 ಅವರ್ ಎಂಗೇಜ್ ಮಾಡೋದು ಬಂದು ಕಮೆಂಟೇಟರ್ಸ್ ಅಂತ. ಕಮೆಂಟೇಟರ್ಸ್ ಎಸ್ ಅಫ್ಕೋರ್ಸ್ ಕಮೆಂಟೇಟರ್ಸ್ ಅಂತ ಬಂದಾಗ ಅಲ್ಲಿ ಫೇವರಿಸಮ್ ಇರಲ್ಲ, ಯಾವುದೇ ತರ ಫೇವರಿಸಮ್ ಇರಲ್ಲ. ಅಂಡ್ ಒಂದು ಒಳ್ಳೆ ಕ್ರಿಕೆಟರ್ಗೆ ಸಪೋರ್ಟ್ ಮಾಡ್ತಾರೆ, ಒಂದು ಒಳ್ಳೆ ಕ್ರಿಕೆಟ್ ಟೀಮ್ಗೆ ಸಪೋರ್ಟ್ ಮಾಡ್ತಾರೆ. ಅದು ಬಟ್ IPL ಅಂತ ಬಂದಾಗ ಒಂದು ಸ್ವಲ್ಪ ಕಡಿಮೆ ಆಗುತ್ತೆ. ಅಫ್ಕೋರ್ಸ್ ಅದರಲ್ಲಿ ಒಪ್ಕೊಳ್ಳೇಬೇಕು. ಬಿಕಾಸ್ ಅವರವ್ರ ಹೋಮ್ ಟೀಮ್ ಆಗಿರ್ಬೋದು, ಅವರವ್ರ ಓನ್ ಪ್ಲೇಯರ್ಸ್ ಆಗಿರ್ಬೋದು, ಅವ್ರಿಗೆ ಸ್ವಲ್ಪ ಸಪೋರ್ಟ್ ಜಾಸ್ತಿ ಇರುತ್ತೆ. ಕೊಡಬೇಡ ಅಂತ ನಾವು ಹೇಳ್ತಿಲ್ಲ, ಬಟ್ ನಿಮ್ಮ ಓನ್ ಪ್ಲೇಯರ್ಸ್ ತ್ರಿಪಾಠಿ ಗೇಟ್ ಅವರು ಚೆನ್ನೈ ಕಮೆಂಟೇಟರ್ಸ್ ಟ್ರೋಲ್ ಮಾಡ್ತಿದ್ರು. ಸೀರಿಯಸ್ ಆಗಿ ಒಂದು ಚೂರು ಸಹ ಇಷ್ಟ ಆಗಿಲ್ಲ. ನಾನು ಇದ್ರ ಮೇಲೆ ವಿಡಿಯೋ ಮಾಡೋಣ ಅಂತ 2 days ಇಂದ ಅನ್ಕೊಂತಿದ್ದೆ. ಬಟ್ ಒಂದು ಸ್ವಲ್ಪ ಏನಂತಾರೆ ಕಾಂಟ್ರವರ್ಸಿ ತರ ಆಗ್ಬೋದು ಅಂತ ಅನಿಸ್ತು. ಬಟ್ ನಿನ್ನೆಯಿಂದ ಅವ್ರು ಬಿಹೇವ್ ಮಾಡ್ತಿರೋ ರೀತಿ ನೋಡಿದ್ರೆ ಎಸ್ ಚೆನ್ನೈ ಕಮೆಂಟೇಟರ್ಸ್ ಮತ್ತೆ ರಾಯ್ಡು ಆಗಿರ್ಬೋದು ಚೆನ್ನೈ ಕಂಪ್ಲೀಟ್ ಆಗಿ ಫೇವರ್ ಮಾಡ್ತಾರೆ. ಅಫ್ಕೋರ್ಸ್ ಒಪ್ಕೊಂಡು ಅದ್ರಲ್ಲಿ ಯಾವುದೇ ತರ ನಮ್ಗೇನು ಬೇಜಾರಿಲ್ಲ. ಬಟ್ ನಿಮ್ಮದೇ ಓನ್ ಪ್ಲೇಯರ್ ಒಬ್ಬೊಬ್ಬ ಕ್ರಿಕೆಟರ್ಗೆ ಒಂದೊಂದು ವೇ ಇರುತ್ತೆ. ಅವನು ಕ್ರಿಕೆಟ್ ಆಡಕ್ಕೆ ಅವನು ಒಂದೊಂದು ಸ್ಟೈಲ್ ಇರುತ್ತೆ, ಅವನದೇ ಒಂಥರ ಏನಂತಾರೆ ಪ್ಯಾಟರ್ನ್ಸ್ ಇರುತ್ತೆ. ಅವನು ಓನ್ ಸ್ಟೈಲಲ್ಲಿ ಕ್ರಿಕೆಟ್ ಆಡ್ತಾರೆ. ಅಂತಂದ್ರು ತ್ರಿಪಾಠಿಗೆ ಒಂದು ಸ್ಟೈಲು, ಆ ಸ್ಟೈಲ್ ನ ಇಟ್ಕೊಂಡ್ಬಿಟ್ಟು ನೀವು ಕಮೆಂಟೇಟರ್ಸು ಇಫ್ ಇನ್ ಕೇಸ್ ಅವನ ಪ್ರೈಸ್ ಮಾಡೋಗಿಲ್ಲ ಅಂದ್ರೆ ಎಲ್ಲ ಮುಚ್ಕೊಂಡಿರ್ಬೇಕು. ಬಟ್ ಏನ್ ಮಾಡ್ತಿದ್ದೀರಾ ನೀವೆಲ್ಲ ಮಾಜಿ ಕ್ರಿಕೆಟ್ ಪ್ಲೇಯರ್ಸ್ ಸರ್, ಒಂದು ಸ್ವಲ್ಪ ರೆಸ್ಪೆಕ್ಟ್ ಅನ್ನೋದು ಇಟ್ಕೊಳ್ಳಿ ಟುವರ್ಡ್ಸ್ ಯುವರ್ ಓನ್ ಪ್ಲೇಯರ್.